ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಒಂದು ಸ್ನ್ಯಾಕ್ಸ್ ಅಂತಾನು ಹೇಳ್ಬೋದು, ಬೆಳಿಗ್ಗೆ ತಿಂಡಿಗೂ ಮಾಡ್ಕೋಬಹುದು. ದೋಸೆ ಹಿಟ್ಟು ಉಳಿದ್ರೆ ಯಾವ ತರ ಮಾಡಬಹುದು ಅಂತ ಹೊಸ ರುಚಿಯಲ್ಲಿ ನೋಡೋಣ ಬನ್ನಿ. ನಮ್ಮ ಮನೆಯಲ್ಲಿ ಇಷ್ಟು ದೋಸೆ ಹಿಟ್ಟು ಉಳ್ಕೊಂಡಿತ್ತು. ನಾನು ಅದನ್ನ ಹೊಸ ತರ ತಿಂಡಿ ಏನಕ್ಕೆ ಮಾಡಬಾರ್ದು ಅಂತ ಇವತ್ತು ಮಾಡ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ದಿನ ದೋಸೆ ಇಡ್ಲಿ ಎಲ್ಲ ಮಾಡಿ ಬೇಜಾರಾಗಿದ್ರೆ ನೀಟಾಗಿ ಒಮ್ಮೆ ಕಲಿಸ್ಕೊಳ್ಳೋಣ. ಇದನ್ನು ಒಂದು 100 ಗ್ರಾಮ್ ಅಷ್ಟು ಕಡಲೆ ಹಿಟ್ಟು, ನಿಮ್ಮ ಮನೆಯಲ್ಲಿ ಎಷ್ಟು ಹಿಟ್ಟಿರುತ್ತೆ ಅದರ ಅನುಗುಣವಾಗಿ ನೀವು ತಗೊಳ್ಳಿ. ನೀಟಾಗಿ ಕಲಿಸ್ಕೊಳ್ಳೋಣ. ದೋಸೆ ಹಿಟ್ಟು ಮತ್ತೆ ಈ ಕಡಲೆ ಹಿಟ್ಟು ನೀಟಾಗಿ ಮಿಕ್ಸ್ ಆಗಬೇಕು. ಇದ್ರ ಜೊತೆಗೊಂದು ಕೆಂಪು ಚಟ್ನಿ ಆದ್ರೂ ಆಗ್ಬೋದು, ಇಲ್ಲ ಹಸಿರು ಚಟ್ನಿ ಆದ್ರೂ ಮಾಡಿ ಮಕ್ಕಳಿಗೆಲ್ಲ ಕೊಟ್ರೆ ಸೂಪರ್ ಆಗಿರುತ್ತೆ. ಇದು ನೀವು ಒಂದ್ಸಲ ಟ್ರೈ ಮಾಡಿ. ಈ ತರ ಎಲ್ಲ ಟ್ರೈ ಮಾಡ್ತಾ ಇರ್ಬೇಕು. ಅವರಿಗೆ ಮನೆಯಲ್ಲಿ ಹೊಸ ತರದ್ದು ಮಾಡ್ದಾಗೇನು ಇರುತ್ತೆ, ನಾವು ಕೂಡ ಹೊಸದಾಗಿ ಟೇಸ್ಟ್ ನೋಡಿದ ತರ ಇರುತ್ತೆ. ಈ ತರ ಕಲ್ಸ್ಕೊಂಡ್ರೆ ಆಯ್ತು. ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ. ಒಂದು 6 ಹಸಿರು ಮೆಣಸಿನಕಾಯಿಯನ್ನು ಹಾಕೊಂಡಿದ್ದೀನಿ. ಇದು ಖಾರ ಇಲ್ಲ ಅಷ್ಟೊಂದು, ಹಾಗಾಗಿ ನಾನೊಂದು 6 ಹಾಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋಬಹುದು. 1 ಇಂಚು ಶುಂಠಿನ ಈ ತರ ಸಣ್ಣದಾಗಿ ಕೊಚ್ಚಿ ಹಾಕೊಂಡಿದ್ದೀನಿ. ಒಂದು 3 ಈರುಳ್ಳಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ತುಂಬಾ ರುಚಿ ಕೊಡುತ್ತೆ, ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ರೆ. ಎಣ್ಣೆಯಲ್ಲಿ ಫ್ರೈ ಮಾಡೋದಲ್ವಾ, ಹಾಗಾಗಿ ಒಂದು ಅರ್ಧ ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪನ್ನು ಹಾಕೊಂಡಿದ್ದೀನಿ ನಾನು. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಅಷ್ಟೇ. ನೀಟಾಗಿ ಕಲಿಸ್ಕೊಳ್ಳೋಣ. ನೀಟಾಗಿ ಸೊಪ್ಪು, ಈರುಳ್ಳಿ, ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಬಹಳ ರುಚಿ ಆಗುತ್ತೆ. ಈ ತರ ಒಂದ್ಸಲಿ ನೀವು ಮನೇಲಿ ಟ್ರೈ ಮಾಡಿ. ಕಲಸಿ ಇಡೋದೇನು ಬೇಕಾಗಿಲ್ಲ, ತಕ್ಷಣನೇ ಮಾಡ್ಕೊಂಡ್ರೆ ಆಯ್ತು. ದೋಸೆ ಹಿಟ್ಟೆಲ್ಲ ಹುಳಿ ಬಂದಿರುತ್ತಲ್ಲ, ಹಾಗಾಗಿ ಇಡುವ ಅವಶ್ಯಕತೆ ಇಲ್ಲ. ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೊಳ್ತೀನಿ ನಾನು. ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು 10 ನಿಮಿಷಕ್ಕೆಲ್ಲ ಬ್ರೇಕ್ಫಾಸ್ಟ್ ಆಗಿರಲಿ ಅಥವಾ ಸ್ನ್ಯಾಕ್ಸ್ ಆಗಲಿ ರೆಡಿ ಆಗುತ್ತೆ. ಮಕ್ಕಳು ಸ್ಕೂಲಿಂದ ಬರುವ ಟೈಮಲ್ಲಿ ಕೂಡ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿರುತ್ತೆ ಇದು. ಸೊಪ್ಪೆಲ್ಲ ಹಾಕೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಈ ಹದದಲ್ಲಿ ಕಲಿಸ್ಕೊಂಡ್ರೆ ಆಯಿತು. ಈಗ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚಂದ ಕಾದ ಮೇಲೆ ಆಮೇಲೆ ಮೀಡಿಯಂ ಫ್ಲೇಮ್ ಮಾಡ್ಕೊಂಡು ಹಾಕ್ನೆ. ಬಿಸಿ ಆಗಿದೆ. ಬೋಂಡ ಹಾಕೊಳ್ಳೋಣ. ಸ್ವಲ್ಪ ಸಣ್ಣದ್ ಮಾಡ್ಕೊಳ್ಳಿ, ಅವಾಗ ಬೇಗ ಬೇಯುತ್ತೆ. ತಳ ಬಿಟ್ಟು ಬರೋವರೆಗೂ ಕದಲಸಕ್ಕೆ ಹೋಗಬೇಡಿ. ಎಲ್ಲವನ್ನ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. ಈ ತರ ಅದೇ ತಳ ಬಿಟ್ಟು ಬರುತ್ತೆ, ಅವಾಗ ಉಲ್ಟಾ ಮಾಡಿದ್ರೆ ಆಯ್ತು. ಫೋರ್ಸ್ಫುಲಿ ಮಾಡಿದ್ರೆ ನೋಡಿ ಈ ತರ ಒಡೆದೋಗ್ಬಿಡುತ್ತೆ. ಚಂದ ಮಿಕ್ಸ್ ಮಾಡ್ಕೊಂತ ಬೇಯಿಸ್ಕೊಳ್ಳೋಣ. ಎಲ್ಲ ಹಿಟ್ಟನ್ನ ಇದೇ ತರ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟಿನ ಬೋಂಡ ಅಂತನೂ ಕರಿಬಹುದು, ಉಂಡೆ ಅಂತನೂ ಕರಿಬಹುದು. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೀವು ನೋಡ್ಬೋದು. ಖಂಡಿತವಾಗ್ಲೂ ಈ ಥರ ಎಲ್ಲ ರೆಸಿಪೀಸ್ ನೀವು ಟ್ರೈ ಮಾಡಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮತ್ತೊಮ್ಮೆ ಇದೇ ಥರ ಹಿಟ್ಟನ್ನು ಹಾಕೊಳ್ಳೋಣ. ಸ್ವಲ್ಪ ಕೈ ನೀರು ಮಾಡ್ಕೋಬೇಕು ಎಣ್ಣೆಗೆ ಹಾಕೊಳ್ಳುವಾಗ, ಕೈಗೆ ಅಂಟ್ಕೊಳ್ಳಲ್ಲ ಅಂತ ಅಷ್ಟೇನೆ. ಕೈ ನೀರು ಮಾಡಿಕೊಂಡ್ರೆ ಫೈನಲ್ ಆಗಿ ಈ ಥರ ದೋಸೆ ಹಿಟ್ಟಿನಿಂದ ಮಾಡಿದ ಬೋಂಡ ರೆಡಿ ಆಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿ ರೆಡಿ ಆಗಿದೆ. ಫೈನಲ್ ಆಗಿ ನೋಡಿ, ಅದ್ಭುತವಾದ ಬೋಂಡ ಉಳಿದ ದೋಸೆ ಹಿಟ್ಟಿನಿಂದ ಮಾಡ್ಕೊಂಡಿರೋದು. ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಸಾಫ್ಟ್ ಆಗಿ ಕೂಡ ಇರುತ್ತೆ. ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಖಂಡಿತವಾಗ್ಲೂ ಒಂದು ಲೈಕ್ ಇರಲಿ ನಿಮ್ಮ ಕಡೆಯಿಂದ. ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.